ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ SJ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರಿಯ ವೀಕ್ಷಕರೇ, ಇಂದಿನ ಈ ಒಂದು ವಿಡಿಯೋಲಿ ನಾನು ಸೆಕೆಂಡ್ PUC, ಓಕೆ, ಇದು ಫಸ್ಟ್ PUC ಇದೆ ಅಲ್ವಾ, ಅದನ್ನು ಹೇಳಂಗಿಲ್ಲ. ಸೆಕೆಂಡ್ PUC, ಓಕೆ, ಸೆಕೆಂಡ್ PUC ಅಥವಾ ಕ್ಲಾಸ್ 12ದು ಅದರ್ ಡಿಸ್ಟಿಕ್ ಏನಿದೆ ಅಲ್ವಾ, ಅಂದರೆ ಎಲ್ಲ ಡಿಸ್ಟಿಕ್ಕಿಂದು ನಾನು ಕೆಲವೊಂದು ಕ್ವಶನ್ ಪೇಪರ್ಗಳ, ಅಂದರೆ ಇವತ್ತೇನು ಎಕ್ಸಾಮ್ ಮಾಡಿದೆ ಅಲ್ವಾ, ಆ ಒಂದು ಪರೀಕ್ಷೆದು ಕ್ವಶನ್ ಪೇಪರ್ಗಳನ್ನು ಇಲ್ಲಿ ನಿಮಗೆ ರಿವ್ಯೂ ಮಾಡ್ತಾ ಇದ್ದೆ ನೋಡಿರಿ. ಫಸ್ಟ್ ಕನ್ನಡ, ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್, ಮ್ಯಾಥ್ಸ್, ಇಂಗ್ಲೀಷ್, ಹಿಂದಿ ಎಲ್ಲ ಸಬ್ಜೆಕ್ಟ್ನೂ ಅದಾವೆ ನೋಡಿರಿ. ಓಕೆ, PCMB ಪ್ಲಸ್ ಕನ್ನಡ, ಇಂಗ್ಲೀಷ್, ಹಿಂದಿ ಅಷ್ಟು ಸಬ್ಜೆಕ್ಟ್ನೂ ಅದಾವೆ. ಹಾಗಾಗಿ ಈ ಒಂದು ವಿಡಿಯೋನ ನಾವು ಕೊನೆ ತನಕ ನೋಡಿರಿ. ಮತ್ತು ಇದ್ರದ್ದು PDF ಏನು ಅಂತಂದರೆ ನಾನು ಟೆಲಿಗ್ರಾಮಲ್ಲಿ ಹಾಕ್ತೀನಿ ಅಂತ್ರಿ. ಇನ್ನು ಯಾರಾದರೂ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿದ್ದಿಲ್ಲ ಅಂತಂದರೆ ಆದಷ್ಟು ಬೇಗ ಏನು ಮಾಡ್ಬೇಕು, ತಾವು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿರಿ. ಸರ್, ಹೆಂಗೆ ಜಾಯ್ನ್ ಆಗ್ಬೇಕ್ರಿ ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ ರೀ. ಓಕೆ, ಸೊ ಆ ಲಿಂಕನ್ನು ಯೂಸ್ ಮಾಡಿ ತಾವು ಜಾಯ್ನ್ ಆಗಿರಿ. ಮತ್ತು ಇನ್ನೊಂದೇನು ಅಂತಂದರೆ ನಿಮಗೆ ನಾನು ಆಲ್ 13 ಚಾಪ್ಟರ್ಸ್ 13 ಚಾಪ್ಟರ್ದು ಮ್ಯಾಥ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಅಪ್ಲೋಡ್ ಮಾಡಿದ್ದೀನಿ. ತಾವು ಪ್ಲೇಲಿಸ್ಟಲ್ಲಿ ಹೋಗಿ ನೋಡ್ಬೋದು. ಓಕೆನಾ? ಸೊ ಫಸ್ಟ್ ನಾನು ಇವಾಗ ಕನ್ನಡಕ್ಕೆ ಹೋಗಂಗಿಲ್ಲ, ಫಸ್ಟ್ ಬಯಾಲಜಿ ಹೋಗ್ತೀನಿ. ಯಾಕಂದರೆ ತುಂಬ ವಿದ್ಯಾರ್ಥಿಗಳಿಗೆ ಯಾವ್ದು ಬೇಕಿಲ್ಲಿ, ಮೇನ್ ಅಂದರೆ ಬಯಾಲಜಿ ಬೇಕು. ಬಯಾಲಜಿ ಮುಗಿಸ್ಕೊಂಡು ಮಿಕ್ಕಿದೇನದ ಕನ್ನಡ ಅವೆಲ್ಲ ನೋಡೋಣ ಅಂತ. ನೋಡುವ ಬಯಾಲಜಿ. ಎಸ್, ಬಯಾಲಜಿ ಎಲ್ಲಿದೆ ಅಣ್ಣ? ಬಂದ ಬಯಾಲಜಿ ಬಯಾಲಜಿ. ಇದು ಮೈಸೂರಲ್ಲಿಂದಿದೆ ನೋಡ್ರಿ, ನೋಡ್ರಿ, ಮೋಸ್ಟ್ ವಾಂಟೆಡ್ ಬಯಾಲಜಿ ಮೈಸೂರಲ್ಲಿಂದಿದೆ ನೋಡ್ರಿ, ಸೆಕೆಂಡ್ PUC ಅಂತ. ಮೈಸೂರು ಡಿಸ್ಟಿಕಲ್ಲಿಂದ 35 ಮಾರ್ಕ್ಸ್ ಇದೆ ನೋಡ್ರಿ. ಇನ್ಸ್ಟ್ರಕ್ಷನ್ಸ್ ಎಲ್ಲ ಚೆನ್ನಾಗಿ ಓದ್ಕೊಳ್ರಿ. ಇನ್ಸ್ಟ್ರಕ್ಷನ್ಸ್ ವೆರಿ ಇಂಪಾರ್ಟೆಂಟ್ ನೋಡ್ರಿ, ತುಂಬ ವಿದ್ಯಾರ್ಥಿಗಳು ನೋಡಲ್ಲೇ. ನೋಡ್ರಿ, ಫಸ್ಟ್ ಕ್ವಶನ್, ಸೆಕೆಂಡ್, ಥರ್ಡ್ ಕ್ವಶನ್ ನೀವೇ ಓದೇನದ ಆನ್ಸರನ್ನು ಬರೀರಿ. ನಾನು ನಿಮಗೆ ಒಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಸಿಲೆಬಸ್ ನೋಡ್ರಿ, ಸೇಮ್ ಅದನ್ನು ಅಥವಾ ಬೇರೆ ಅದನ್ನು, ಅಂದರೆ ನಿಮ್ಮ ಕಾಲೇಜು ನಿಮ್ಮ ಡಿಸ್ಟಿಕಲ್ಲಿಂದು ಮತ್ತು ಈ ಒಂದು ಕ್ವಶನ್ ಪೇಪರ್ ಏನದಲ್ಲ ಇದರಲ್ಲಿಂದ ಎರಡರದ್ದು ಸಿಲೆಬಸ್ ಸೇಮ್ ಇದ್ದಿತ್ತು ಅಂದರೆ ಇವು ಕ್ವಶನ್ಸ್ಗಳು ನಿಮಗೆ ಯೂಸ್ ಆಗ್ತದೆ ರೀ, ಇಲ್ಲಾಂದರೆ ಯೂಸ್ ಆಗಂಗಿಲ್ಲ. ಮತ್ತು ನನ್ನ ಕಡೆ ಯಾವುದೇ ರೀತಿಯಿಂದ ಅಡ್ವಾನ್ಸ್ ಕ್ವಶನ್ ಪೇಪರ್ ಬರೋಂಗಿಲ್ಲ. ತುಂಬ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ, ಸರ್ ಕ್ವಶನ್ ಪೇಪರ್ ಕಳಿಸಿ ನಾಳೆ ಎಕ್ಸಾಮ್ ಇದೆ ಅಂತ ಹೇಳ್ತಾರೆ. ಅಡ್ವಾನ್ಸ್ ನನ್ನ ಕಡೆ ಬರೋಂಗಿಲ್ಲ, ಹಾಗಾಗಿ ಕ್ವಶನ್ ಪೇಪರ್ ಕೇಳಬೇಡ್ರಿ. ಇವೇನದ ಇವೆಲ್ಲ ನಾನು ಟೆಲಿಗ್ರಾಮ್ ಗ್ರೂಪ್ ಒಳಗೆ ಕಳಿಸಿರ್ತೀನಿ, ನೋಡಿರಿ, ರೆಫರ್ ಮಾಡ್ರಿ ಅಷ್ಟೇ. 4th ಕ್ವಶನು, 5th, 6th ಕ್ವಶನು. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 7. REN ಆರ್ ಯೂಸ್ಡ್ ಇನ್ ಬಯೋಟೆಕ್ನಾಲಜಿ ಅಂತ ನೋಡ್ರಿ. ಟು ಕಟ್ ದ ಸ್ಟ್ರ್ಯಾಂಡ್ಸ್ ಆಫ್ DNA, ಟು ಜಾಯಿನ್ ದ ಸ್ಟ್ರ್ಯಾಂಡ್ಸ್ ಆಫ್ DNA ಏನಾಗ್ತದ ನೋಡ್ರಿ. ತಾವೇ ನೋಡೇನದ ಅವುಗಳನ್ನು ಬಿಡಿಸ್ರಿ ಅಥವಾ ಆನ್ಸರ್ಗಳನ್ನು ಕಂಡುಹಿಡ್ಕೊಳ್ರಿ. ರೈಟ್, ನೆಕ್ಸ್ಟ್ ನೋಡ್ರಿ, ಫಿಲ್ ಇನ್ ದ ಬ್ಲ್ಯಾಂಕ್. ಎಷ್ಟದಾವ? 3 ಅದ ನೋಡ್ರಿ. ಇಲ್ಲಿ ಆನ್ಸರ್ನ ಕೊಟ್ಟಿದ್ದನ್ನು ಯಾವುದು ಕರೆಕ್ಟ್ ಆಗ್ತದೆ ನೋಡಿ ಫಿಲ್ ಮಾಡಿರಿ. ನಿಮಗೇನಾದರೂ ಗೊತ್ತಿದ್ದಿಲ್ಲ ಅಂದರೆ ನಿಮ್ಮ ಲೆಕ್ಚರರ್ಸ್ಗಳನ್ನು ಕೇಳ್ಕೊಂಡು ಇದರದ್ದು ಸಾಲ್ಯೂಷನ್ಗಳನ್ನು ಬರ್ಕೊಳ್ರಿ ಅಥವಾ ಆನ್ಸರ್ಗಳನ್ನು ಬರ್ಕೊಳ್ರಿ. 2 ಮಾರ್ಕಿನ 3 ಕ್ವಶನ್ಸ್ ಅದ ನೋಡ್ರಿ. ಎಷ್ಟು ಕ್ವಶನ್ಸ್ ಕೊಟ್ಟಿರ್ತಾನೆ ಇಲ್ಲಿ? 5 ಕ್ವಶನ್ಸ್ ಕೊಟ್ಟಿರ್ತಾನೆ. ಎಷ್ಟು ಬರೀಬೇಕು ನೀವು? 3 ಬರೀಬೇಕು. 3 to 5 ಸೆಂಟೆನ್ಸಲ್ಲಿ ಅಷ್ಟೇ ಬರೀರಿ ನೀವು. ಊರ್ದೇನದ ಆನ್ಸರ್ ಬರ್ತದೆ ಅಂತೇಳಿ ಒಂದು ಪೇಜ್ ಅರ್ಧ ಪೇಜ್ ಬರೀಬೇಡ್ರಿ. 4 ರಿಂದ 5 ಸೆಂಟೆನ್ಸ್ ಅಷ್ಟೇ ಮಾಡಬೇಕು. ಎಲ್ಲ ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಅದಾವ್ರಿ. ಬಯಾಲಜಿ ತುಂಬ ವಿದ್ಯಾರ್ಥಿಗಳಿಗೆ ಭಯ ಆಗ್ತಾ ಇದೆ. ಬಯಾಲಜಿ ಅಂದರೆ ಭಯ ಇದೆ, ಹೌದಲ್ವಾ? ಏನು ಭಯ ಪಡೋಕ್ಕೆ ಹೋಗ್ಬೇಡ್ರಿ. ಎನ್ಯುವಲಿಗೆ ಇವು ಕ್ವಶನ್ಸ್ಗಳು ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ನೋಡ್ರಿ, ನೆಕ್ಸ್ಟ್ ನೋಡ್ರಿ, 3 ಮಾರ್ಕಿಂದ ಎಷ್ಟು ಅದಾವ? 3 ಕ್ವಶನ್ಸ್ಗಳು ಅದಾವ. 1, 2, 3, 4, 5. ಎಷ್ಟು ಕೊಟ್ಟಾನ ಇಲ್ಲಿ? 5 ಕೊಟ್ಟಾನ. ಎಷ್ಟು ಬರೀಬೇಕು? 3 ಬರೀಬೇಕು, ಹೌದಾ? ಮೆನ್ಷನ್ ದ 3 ಬೇಸಿಕ್ ಸ್ಟೆಪ್ಸ್ ಇನ್ ಏನದ್ರಿ, ಜೆನೆಟಿಕಲಿ
ಮಾಡಿಫೈಯಿಂಗ್ ಆ್ಯನ್ ಆರ್ಗನ್ ಅಂತ ನೋಡಿರಿ, ಜೆನೆಟಿಕಲಿ. ಸ್ವಲ್ಪ ಬಯಾಲಜಿ ವರ್ಡ್ಸ್ಗಳು ಡಿಫಿಕಲ್ಟ್ ಇರ್ತಾವೆ, ಓದ್ಲಿಕ್ಕೆ ತುಂಬ ಡಿಫಿಕಲ್ಟ್. ನಾನು ಬಯಾಲಜಿನೇ ಮಾಡೀನಿ, ಹಂಗಂತೆ ನಾನೇನು ಬಯಾಲಜಿ ಕಲ್ತಿಲ್ಲ ಅನ್ಬೇಡ್ರಿ. PUC ಸೈನ್ಸಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿನೇ ಕಲ್ತೀನಿ ನಾನು. ನನಗೂ ಸ್ವಲ್ಪ ಓದ್ಲಿಕ್ಕೆ ಬರ್ತದೆ, ಅಂದ್ರೆ ಕರೆಕ್ಟ್ ಬರಲ್ಲ. ಡ್ರಾ ಎ ನೀಟ್ ಲೆವೆಲ್ ಡಯಾಗ್ರಾಮ್ ಆಫ್ ಕ್ಲೋನಿಂಗ್ ವೆಕ್ಟರ್ ಅಂತ ನೋಡ್ರಿ. ಇದೇ ನೋಡ್ರಿ, ಇದ್ರದ್ದೆಲ್ಲ ಡಯಾಗ್ರಾಮ್ ಅಂತ ಹಾಕ್ರಿ. ಎಷ್ಟು ಮಾರ್ಕಿಂದ ಇದು? 5 ಮಾರ್ಕಿಂದ ನೋಡ್ರಿ. ಎಷ್ಟು ಕ್ವಶನ್ಸ್ ಬರೀಬೇಕು? 2 ಕ್ವಶನ್ಸ್ ಬರೀಬೇಕು. ಪ್ರಾಕ್ಟೀಸ್ ಮಾಡಿರಿ. ನೀವು ಎಕ್ಸಾಮ್ ಇದ್ದಾಗ ಅಷ್ಟೇ ಮಾಡೋಕೆ ಹೋಗ್ಬಿಡ್ರಪ್ಪ. ನಿಮ್ದೊಂದು ಏನು ಮಿಸ್ಟೇಕ್ ಅಂದ್ರೆ ಎಕ್ಸಾಮ್ ಇದ್ದಾಗ ಎಲ್ಲ ಪ್ರಾಕ್ಟೀಸ್ ಮಾಡ್ತೀರಿ ಸರ್, ಕಳಿಸ್ರಿ ಇಂಪಾರ್ಟೆಂಟ್ ಕ್ವಶನ್ ಅಂತೀರಿ. ಹೆಂಗೆ ಬರ್ತಾವೆ ಈಗ ನೋಡ್ರಿ, ನಿಮಗೊಂದು 70 ಡೇಸ್ ಇದ್ದಿರ್ಬೇಕಿನ್ನ. ಎಷ್ಟು? 70 ಡೇಸ್. ಜನವರಿ 30 ಡೇಸ್, ಫೆಬ್ರವರಿ ಒಂದು 28 ಡೇಸ್, ಒಂದು 10 ಡೇಸ್ ಈ ತಿಂಗಳದಾಗ ಹಿಡೀರಿ. ಎಷ್ಟಾಗ್ತದೆ? 30, 1 10, 40, 68 ದಿನ ಆಗ್ತದೆ ನೋಡ್ರಿ. ಮಾರ್ಚ್ 2 ತಾರೀಕು ಅದಲ್ವ, 70 ಡೇಸ್ ಮ್ಯಾಕ್ಸಿಮಮ್ ಸಿಗ್ತದೆ ನಿಮಗೆ. ಹಾಗಾಗಿ ಎನ್ಯುವಲ್ ಎಕ್ಸಾಮಿಗೆ ಎಲ್ಲರೂ ಪ್ರಿಪೇರ್ ಆಗ್ರಿ. ಹ್ಯಾಂಗೆ ಪ್ರಿಪೇರ್ ಆಗ್ಬೇಕಂದ್ರೆ ಪ್ಲ್ಯಾನ್ ಮಾಡಿರಿ, ಡೈಲಿ ಸ್ಟಡಿ ಮಾಡಿರಿ. ನೀವು ಎಲ್ರೇನ ನಾಳೆ ಎಕ್ಸಾಮ್ ಅದ ಸರ್ ಕಳಿಸ್ರಿ, ಇಂಪಾರ್ಟೆಂಟ್ ಕಳಿಸ್ರಿ, ನೋಡ್ರಿ ಅಂತ ಅನ್ನೋಕೆ ಹೋಗ್ಬೇಡ್ರಿ. ನಾ ಎಲ್ಲಿಂದ ಕಳಿಸ್ಲಿ? ಅದಕ್ಕೆ ಏನದ, ಕಳಿಸಿದ್ದೇನದ ಟೈಮ್ ಇದ್ದಾಗ ಏನು ಟೈಮ್ ಒಳಗೆ ಪ್ರಾಕ್ಟೀಸ್ ಮಾಡಿರಿ. ಬಯಾಲಜಿ ಆಯ್ತಲ್ವಾ? ನೆಕ್ಸ್ಟ್ ಯಾವ್ದು ಹೋಗೋಣ ಈಗ? ಯಾವುದೂ ನಡೀತದೆ ನಿಮ್ಗೇನು? ಕನ್ನಡ ಹೋಗಲಿ? ರೈಟ್, ಕನ್ನಡ. ಐ ಥಿಂಕ್ ಇದು ತುಮಕೂರು ಅದ ನೋಡ್ರಿ ಕನ್ನಡ. ಎಸ್, ತುಮಕೂರು ಜಿಲ್ಲೆದೊಂದು ಕನ್ನಡ ಕ್ವಶನ್ ಪೇಪರ್ ಅದ ನೋಡ್ರಿ. ಯಾವ ಥರ ಕ್ವಶನ್ಸ್ ಕೇಳಿದ್ದಾನೆ, ಚೆನ್ನಾಗಿ ಅದ ನೋಡ್ರಿ. ಕ್ವಶನ್ ಪೇಪರ್ನು ಕ್ಲಿಯರಾಗಿ ಕಳಿಸಿದ್ದಾರೆ. ಹುಡುಗರೆಲ್ಲ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಿ. ನಿಮ್ಮೆಲ್ಲರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಫಸ್ಟ್ ಒಂದು. ಯು ಆಲ್ ಆರ್ ಹೆಲ್ಪಿಂಗ್ ಮೀ, ಸಪೋರ್ಟಿಂಗ್ ಮೀ ಎ ಲಾಟ್. ಸೊ ನೀವೆಲ್ಲ ಕ್ವಶನ್ ಪೇಪರ್ ನೀಟಾಗಿ ಕಳಿಸ್ತಾ ಇದ್ದೀರಿ. ಸೊ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ನಿಮ್ಗೊಂದು ಡೌಟ್ ಇರ್ಬೋದು, ಸರ್ ಇದು PDF ನೀವು ಹಾಕಿದ್ರಿ ಅಂದ್ರೆ ಮತ್ತೆ ವಿಡಿಯೋ ಯಾಕೆ ಮಾಡ್ತೀರಿ ಅಂಥೇಳಿ. ಅದಲ್ವಾ, ನೆಕ್ಸ್ಟ್ ಇಯರ್ ಬೇಕಲ್ವಾ? ನೆಕ್ಸ್ಟ್ ಇಯರ್ ಮತ್ತೆ ವಿಡಿಯೋ ಮಾಡೋಕ್ಕಾಗಲ್ಲ. ಹಾಗಾಗಿ ನಿಮ್ಮ ಜೂನಿಯರ್ಸ್ಗಳಿಗೆ ಬೇಕಲ್ಲ, ಅವ್ರಿಗೂ ಹೆಲ್ಪ್ ಆಗ್ತದೆ, ನಿಮಗೂ ಬೇಕಾಯ್ತಂದ್ರೆ ಹೆಲ್ಪ್ ಆಗ್ತದೆ ಅಂಥೇಳಿ ನಾನು ವಿಡಿಯೋ ಮಾಡ್ತೀನಿ. ವಿಡಿಯೋ ಸೇವ್ ಇರ್ತದೆ. ಆ PDF ನೀವು ಡಿಲೀಟ್ ಮಾಡ್ತೀರಿ, ನಾನು ಡಿಲೀಟ್ ಮಾಡ್ತೀನಿ. ಅದಕ್ಕೆ ನೋಡ್ರಿ, ಹುಸಿನಿದ್ದೆ ಸಾಕು ಎಂದು ಕವಿ ಯಾರಿಗೆ ಹೇಳುತ್ತಾರೆ? ಮಗು ಹುಟ್ಟಿದ್ದು ಎಲ್ಲಿ? ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಯಾರು ಅಂತ. ರಮೇಶ್ ಬಾಬು ಯಾರದ? ರಮೇಶ್ ಬಾಬು ಕಾಂಟ್ರಾಕ್ಟರ್ ಅದರ, ಜೂನಿಯರ್ ಇಂಜಿನಿಯರ್ ಅದರ, ಫಾರೆಸ್ಟ್ ಆಫೀಸರ್ ಅದರ, ಮುನ್ಸಿಪಲ್ ಪ್ರೆಸಿಡೆಂಟ್ ಅದರ, ಏನದಾರ ನೋಡ್ರಿ. ಓಕೆ, ನೆಕ್ಸ್ಟ್ ಬಿಟ್ಟ ಸ್ಥಳಗಳು ನೋಡ್ರಿ. 5ನೇದು, ಬೆಳ್ಳಿ ಲೋಟ ಡ್ಯಾಶ್ ಕಳೆದುಕೊಂಡಿತ್ತು. ವಿಜ್ಞಾನದ ಅಡಿಪಾಯ ಡ್ಯಾಶ್. ಕನ್ನಡವು ಕಸ್ತೂರಿ ಎಲ್ಲವ ಎಂದವರು ಡ್ಯಾಶ್. ನೀವು ಕನ್ನಡ 100ಕ್ಕೆ 95+ ತೊಗೋಬೇಕು. ಆ್ಯಕ್ಚುಲಿ 100ಕ್ಕೆ 100 ತೊಗೋಬೇಕು, ಬಟ್ 95+ ಫಿಕ್ಸ್ ಎನಿ ಕಂಡೀಷನ್ ತೊಗೊಲೇಬೇಕು ನೋಡ್ರಿ. ಯಾರೂ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಕನ್ನಡ ಸ್ಕೋರಿಂಗ್ ಸಬ್ಜೆಕ್ಟ್ ಅದ, ಈಸಿ ಅದ. ಅದಕ್ಕೆ ಚೆನ್ನಾಗಿ 1, 2ರಿಂದ 3 ದಿನ ಟೈಮ್ ಕೊಟ್ಟಿಗೆ ಓದ್ರಿ. ಎನ್ಯುವಲ್ ಎಕ್ಸಾಮಿಗೆ ಹೆಲ್ಪ್ ಆಗ್ತದೆ ನಿಮಗೆ. ಬಾನು ಮತ್ತು ಮರದ ನಿತ್ಯ ನೂತನದ ಬಗ್ಗೆ ಕವಿ ಏನು ಹೇಳಿದ್ದಾರೆ? ನೋಡ್ರಿ, ಎಲ್ಲ ಏನದ 2-3 ವಾಕ್ಯದಲ್ಲಿ ಬರೀರೋ ಅಂತ ಎಲ್ಲ ಬರೆದಿರ್ತೀರಿ. ಜಸ್ಟ್ ಕ್ವಶನ್ಸ್ಗಳನ್ನು ರೆಫರ್ ಮಾಡಿರಿ, ಯಾವ ಥರ ಕೇಳಿದ್ದಾನೆ ನೋಡ್ರಿ. ಒಂದು ಐಡಿಯಾ ಬರ್ತದೆ. ಅವಾಗೇನದ ಅಭ್ಯಾಸ ಮಾಡಿರಿ. ಓಕೆ, ಏನೇನು ಕೇಳ್ತಾನೆ ನಿಮಗೆ? ಸಂದರ್ಭ ಸೂಚಿಸಿ ಅಂತ ನೋಡ್ರಿ. ಸಂದರ್ಭ ಸೂಚಿಸಿ 2 ಕ್ವಶನ್ ಅದಾವ. ನೆಕ್ಸ್ಟ್, ಯಾವುದಾದ್ರೂ ಒಂದು ಪ್ರಶ್ನೆಗೆ 5-6 ವಾಕ್ಯದಲ್ಲಿ ಉತ್ತರಿಸಿ ಅಂತ. ಓಕೆ, ನೆಕ್ಸ್ಟ್, ಯಾವುದಾದ್ರು ಒಂದು ಪ್ರಶ್ನೆಗೆ 5-6 ವಾಕ್ಯದಲ್ಲಿ ಉತ್ತರಿಸಿ ಅಂತ. ಸೇಮ್ ಅವೇ ಕ್ವಶನ್ಗಳು ಯಾವ ನೋಡ್ರಿ. ಆಮೇಲೆ ಯಾವುದಾದ್ರೂ 2ಕ್ಕೆ ಸೂಚನೆಗನುಗುಣವಾಗಿ ಉತ್ತರಿಸಿ ಅಂತ ನೋಡ್ರಿ. ರೈಟ್, ಓಕೆ. ನೆಕ್ಸ್ಟ್, ಯಾವುದಾದ್ರೂ 2ಕ್ಕೆ ಸೂಚನೆ ಅನುಗುಣವಾಗಿ ಉತ್ತರಿಸಿ ಆಯಿತಾ? ಇದಾದ್ಮೇಲೆ ನೆಕ್ಸ್ಟ್ ನೋಡ್ರಿ, ಯಾವುದಾದ್ರೂ ಒಂದನ್ನು ಕುರಿತು ಪ್ರಬಂಧವನ್ನು ಬರೆಯಿರಿ. ಇದೇನು ಗ್ರಾಮರ್ ಅಥವಾ ವ್ಯಾಕರಣ ಅಂತ ಕರಿತೀವಿ. ವ್ಯಾಕರಣದಾಗ ಒಟ್ಟ ಮಾರ್ಕ್ಸ್ ಕಳ್ಕೊಬೇಡ್ರಿ ನೋಡ್ರಿ ನೀವು. ಚೆನ್ನಾಗೇನದ ಪ್ರಾಕ್ಟೀಸ್ ಮಾಡಿರಿ. ಪ್ರಬಂಧ ಆಯ್ತಾ? ನೆಕ್ಸ್ಟ್ ಪತ್ರಲೇಖನ ಅದ ನೋಡ್ರಿ. ನಿಮ್ಮ ಊರಿನಲ್ಲಿ ನಡೆಯುವ ಜಾತ್ರೆಗೆ ಆಹ್ವಾನಿಸಿ ನಿಮ್ಮ ಗೆಳೆಯರಿಗೆ ಒಂದು ಪತ್ರವನ್ನು ಬರೆಯಿರಿ. ಈಗ ನೀವು ಮೆಸೇಜ್ ಹಾಕ್ತೀರಿ ಬಾಪ ಅಂಥೇಳಿ, ಇಲ್ಲ ಸ್ಟೇಟಸ್ ಇಡ್ತೀರಿ ಬಾ ಅಂಥೇಳಿ, ಇಲ್ಲ ಫೋನ್ ಮಾಡ್ತೀರಿ. ಬಟ್ ನೀವೇನದ ಯಾವ ಥರ ಪತ್ರ ಬರಿಬೇಕು ಅನ್ನೋದನ್ನು ಕಲೀರಿ. ನಿಮ್ಮ ಊರಿನಲ್ಲಿ ಒಂದು ಗ್ರಂಥಾಲಯ ತೆರೆಯಲು ಕೋರಿ ಕೇಂದ್ರ ಗ್ರಂಥಪಾಲಕರಿಗೆ ಒಂದು ಪತ್ರವನ್ನು ಬರೆಯಿರಿ. ಕೇಂದ್ರದ ಗ್ರಂಥಪಾಲಕರು ಇದ್ದಿರ್ತಾರಿಲ್ಲ, ಅವ್ರಿಗೆ ನೋಡಿ ಸೆಂಟ್ರಲ್ ಲೈಬ್ರರಿ ಅವ್ರಿಗೊಂದು ಲೆಟ್ರ್ ಬರೀಬೇಕು. ನಮ್ಮ ಊರಾಗ ಒಂದೇನದ ಲೈಬ್ರರಿ ತೆಗೀರಿ, ನನಗೆ ಓದ್ಲಕ್ಕ, ನಮ್ಮ ಊರಿನ ಜನಕ್ಕೆಲ್ಲ ಓದ್ಲಕ್ಕ ಸಹಾಯ ಆಗ್ತದೆ ಅಂಥೇಳಿ ಒಂದು ಲೆಟ್ರ್ ಬರೀರಿ. ಮ್ಯಾಥ್ಸ್ ಅಂತ ನಿಮಗೆ ಸಾಕಷ್ಟು ಹೇಳಿದ್ದೀನಿ ನಾನು. ಐ ಥಿಂಕ್ 5 ಮಾಡಲ್ ಕ್ವಶನ್ ಪೇಪರ್ ಹೇಳಿದ್ದೀನಿ. ಹಾಗಾಗಿ ಇವಾಗೇನಿದೆ ಹೇಳೋಂಗಿಲ್ಲ, ಜಸ್ಟ್ ನೀವು ನೋಡ್ಕೊತ ಹೋಗ್ರಿ ನೀವೇ.
ಬರ್ತಾವೇನು ಬರೋಂಗಿಲ್ಲ ಅಂಥೇಳಿ. ಓಕೆ, ಮ್ಯಾಥ್ಸ್ ಅಂತೂ ಆಗಿದೆ ಇವಾಗ ಆಲ್ಮೋಸ್ಟ್ ಎಲ್ಲ ಅವೇ ಕ್ವಶನ್ಗಳು ರಿಪೀಟ್ ಆಗಿರ್ತಾವೆ. ಅಷ್ಟೇ ಸ್ವಲ್ಪ ಸಿಲೆಬಸ್ ಏನದ ಚೇಂಜ್ ಇದ್ದಿರ್ತದೆ. ಓಕೆ, ಇವೇ ಕ್ವಶನ್ಗಳೇ ಇದ್ದಿರ್ತಾವೆ. ನೋಡ್ರಿ ಒಂದು ಟೈಮ್ ಸ್ಕ್ಯಾನ್ ಮಾಡಿರಿ. ಫಿಕ್ಸ್ ಕ್ವಶನ್ ಇಲ್ಲಿ ವೆಕ್ಟರ್ ಅಲ್ಜಿಬ್ರಾದಾಗಿಂದ ಕೇಳ್ಯಾನ ನೋಡ್ರಿ. ಇಲ್ಲಿ ನಿಮ್ಮಲ್ಲಿ ನೋಡ್ರಿ ಯಾವ್ದು ಕೇಳಿರ್ತಾನೆ ಅದು ಬರೀ. ಇದು ಐ ಥಿಂಕ್ ಎಸ್, ಇದು ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ 6 ಮಾರ್ಕಿನ ಕ್ವಶನ್ ಅದ ನೋಡಿರಿ. ಇದು ಫಿಕ್ಸ್ ಕ್ವಶನ್ ಅದ ನೋಡಿರಿ. ಓಕೆ, ನೆಕ್ಸ್ಟ್ ಹಿಂದಿ ನೋಡಿರಿ. ನನಗಂತೂ ಹಿಂದಿ ಓದ್ಲಕ್ಕೆ ಬರೋಂಗಿಲ್ಲ, ನೀವೇ ಓದ್ಕೋರಿ. ಸೆಕೆಂಡ್ PUC ಹಿಂದಿ ಇದೆ ನೋಡಿರಿ ಇದು. ನೀವೇ ಓದಿ ನೀವೇ ಪ್ರಾಕ್ಟೀಸ್ ಮಾಡಿರಿ. ಐ ಥಿಂಕ್ ದಿಸ್ ಆಲ್ಸೋ ಮೈಸೂರ್ದು ಇದ್ದಿರ್ಬೇಕು ಇದನ್ನು. ಮೈಸೂರು ಸ್ಟೂಡೆಂಟ್ಸಿಗೆ ಥ್ಯಾಂಕ್ಸ್. ಪಾಪ ನಿನ್ನೆ ಕೇಳಿದ್ರೆ ಇಮಿಡಿಯೇಟ್ಲಿ ಏನದ ನಂಗೆ ಕ್ವಶನ್ ಪೇಪರ್ ಕಳಿಸಿರಿ ನೀವು. ತುಂಬ ಧನ್ಯವಾದಗಳು ರೀ ನಿಮಗೆ. ಓಕೆ ರೈಟ್, ನೋಡಿರಿ ಹಿಂದಿ ನೋಡ್ಕೋರಿ ನೀವೇ. ನನಗಂತೂ ಹಿಂದಿ ಏನೂ ಓದ್ಲಕ್ಕೆ ಬರೋಲ್ಲ. ಸ್ವಲ್ಪ ಪೌಸ್ ಮಾಡಿರಿ. PDF ಕಳಿಸಿರ್ತೀನಿ, PDF ಯೂಸ್ ಮಾಡ್ಬೋದು. ಇದು ಇನ್ನೇ ಹೇಳಿದೆ ಅದ. ಇದು ಇನ್ನೊಂದು ಟೈಮ್ ನಾನು ರಿಪೀಟ್ ಆಗಿದೆ. ತುಮಕೂರು ಆಲ್ರೆಡಿ ಹೇಳಿನಲ್ವ, ಇನ್ನೊಂದು ಟೈಮ್ ತೊಗೊಂಡಿದ್ದೀನಿ. ಇದೇನು ಹೇಳೋದು ಬ್ಯಾಡ ಇವಾಗ. ಇಂಗ್ಲೀಷ್ ನೋಡಿರಿ. ಇಂಗ್ಲೀಷ್ನು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ನಿನ್ನೆ ದಿನ. ಅಂದ್ರೂ ನೋಡಿರಿ, ಸೆಕೆಂಡ್ PUC ತುಮಕೂರು ಡಿಸ್ಟಿಕ್ ಅದ ನೋಡಿರಿ. ಇದನ್ನು ಸೆಕೆಂಡ್ ಯೂನಿಟ್ ಟೆಸ್ಟ್, ಸೆಕೆಂಡ್ PUC ಇಂಗ್ಲೀಷ್. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ನೋಡಿರಿ ಕ್ವಶನ್ಸ್ ಯಾವ ಥರ ಕೇಳಿದ್ದಾನೆ ಅಂಥೇಳಿ. ಆನ್ಸರ್ ಗೊತ್ತಿದ್ದಿಲ್ಲ ಅಂದ್ರೆ ನಿಮ್ಮ ಲೆಕ್ಚರರ್ಸ್ಗಳಿಗೆ ಕೇಳಿ ತಿಳ್ಕೊರಿ. ನಿಮ್ಮ ಫ್ರೆಂಡ್ಸ್ ಜೊತೆ ಡಿಸ್ಕಷನ್ ಮಾಡಿರಿ. ಎಲ್ಲ ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಅವ ಇವು. ಆಮೇಲೆ ಮ್ಯಾಚ್ ದ ಫಾಲೋವಿಂಗ್ ಅಂತ ನೋಡಿರಿ. ಮ್ಯಾಚ್ ದ ಫಾಲೋವಿಂಗ್ ಮಾಡಿರಿ. ಸ್ವಲ್ಪ ನೋಡಿರಿ ಯಾವ ಥರ ಕ್ವಶನ್ಸ್ಗಳು ಕೇಳ್ತಾ ಇದ್ದಾರೆ ಅಂಥೇಳಿ ಒಂದು ಐಡಿಯಾ ಬರ್ತದೆ ನಿಮಗೆ ಓದ್ಲಕ್ಕೆ. ಎಲ್ಲ ಆಯಿತಾ? ನೆಕ್ಸ್ಟ್ ಮತ್ತು ಮ್ಯಾಚ್ ದ ಎಕ್ಸ್ಪ್ರೆಷನ್ ಅಂಡರ್ ಕಾಲಮ್ A ವಿತ್ ಇಟ್ಸ್ ಕರೆಸ್ಪಾಂಡಿಂಗ್ ಲ್ಯಾಂಗ್ವೇಜ್ ಫಂಕ್ಷನ್ ಅಂಡರ್ B ಅಂತ. ಓಕೆ, ಎಲ್ಲವನ್ನ ನೋಡಿರಿ ಚೆನ್ನಾಗಿ. ಓಕೆನಾ? ನೆಕ್ಸ್ಟ್ ನೋಡಿರಿ, ಆನ್ಸರ್ ಎನಿ 3 ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಎ ಪ್ಯಾರಾಗ್ರಾಫ್ 80 to 100. ಇದಂತೂ ಫಿಕ್ಸ್ ನಿಮಗೆ ಬಂದೇ ಬರ್ತದೆ ರೀ. ಪ್ಯಾರಾಗ್ರಾಫ್ 80 to 100 ವರ್ಡ್ಸ್ ಒಳಗೆ ಬರೀಬೇಕು. ಇಲ್ಲಿ ನಿಮಗೆ 4 ಮಾರ್ಕಿನ 3 ಕ್ವಶನ್ಸ್ಗಳು ಇದ್ದಿರ್ತಾವೆ. ಆನ್ಸರ್ ಎನಿ 3 ಕ್ವಶನ್ಸ್ಗಳು ಮಾಡೇಬೇಕು ನೋಡಿರಿ. ಇದು 12 ಮಾರ್ಕ್ ಮಾಡ್ಬೇಕಂದ್ರೆ ಏನು ನೋಡಕ್ಕೆ ನಿಮ್ಗೆ ವೊಕಾಬ್ಯುಲರಿ ಚೆನ್ನಾಗಿ ನೆನಪಿರಬೇಕು. ವೊಕಾಬ್ಯುಲರಿ ಅಂದ್ರೆ ಏನು? ಇಂಗ್ಲೀಷ್ ಚೆನ್ನಾಗಿ ಬರಬೇಕು ನಿಮಗೆ. ಅದಕ್ಕೆ ವೊಕಾಬ್ಯುಲರಿ ಅಂತ ಕರಿತಿದ್ದೆ ನಾವು, ಹೌದಲ್ವಾ? ಇಂಗ್ಲೀಷ್ ವರ್ಡ್ಸ್ಗಳು ಬಂದು ಅಂತಂದರೆ ಅವು ಇಂಗ್ಲೀಷ್ ವರ್ಡ್ಸ್ಗಳನ್ನು ವೊಕಾಬ್ಯುಲರಿ ಅಂತ, ಶಬ್ದಕೋಶ ಅಂತ ಕರಿತೀವಿ ನೋಡಿರಿ. ಏನಂತ ಕರಿತೀವಿ? ಶಬ್ದಕೋಶ ಅಂತ ಕರಿತಿದ್ದೆವು. ಓಕೆ, ಅದು ಬಂತು. ಸೆಂಟೆನ್ಸ್ ಫಾರ್ಮೇಷನ್ ಬಂತು ಅಂದರೆ ಈಸಿಯಾಗಿ ನೀವೇನದ ಪ್ಯಾರಾಗ್ರಾಫನ್ನು ಮಾಡ್ಬೋದು. ಆಮೇಲೆ ಪ್ಯಾಸೇಜ್ ಓದ್ರಿ. ಇದು ಪ್ಯಾಸೇಜ್ ಓದಿ ಪ್ಯಾಸೇಜಲ್ಲಿಂದ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ ಇವನು. ಓಕೆ, ನೋಡಿರಿ ಯಾವ ಥರ ಕ್ವಶನ್ಸ್ ಕೇಳಿದ್ದಾನೆ, ಪ್ಯಾಸೇಜ್ ಯಾವ ಥರ ಅದ. ರಿಪೋರ್ಟ್ ದ ಫಾಲೋವಿಂಗ್ ಕನ್ವರ್ಸೇಷನ್ ಅಂತ ನೋಡಿರಿ. ರೈಟ್ ಎ ಲೆಟರ್ ಅಪ್ಲಿಕೇಶನ್ ಇನ್ ರೆಸ್ಪಾನ್ಸ್ ಟು ಫಾಲೋವಿಂಗ್ ಅಡ್ವರ್ಟೈಸ್ಮೆಂಟಿಂದ ಅಂತ ಒಂದು ಫಿಕ್ಸ್ ಬಂದೇ ಬರ್ತದೆ ನೋಡಿರಿ. 5 ಮಾರ್ಕಿನ ಕ್ವಶನ್ ಫಿಕ್ಸ್. ಹಾಗಾಗಿ ಲೆಟ್ರ್ ಬರೆಯೋದು ಪ್ರಾಕ್ಟೀಸ್ ಮಾಡಿರಿ. ಸ್ವಲ್ಪ ಬಿಡಬೇಡ್ರಿ ಒಟ್ಟ. ಇಂಗ್ಲೀಷ್ ಮತ್ತು ಇನ್ನೊಂದು ಬಂತು ನೋಡಿರಿ ಮತ್ತು. ನೆಕ್ಸ್ಟ್ ನೋಡಿರಿ, ಇಲ್ಲಿ ಇನ್ನೊಂದು ಕ್ವಶನ್ ಪೇಪರ್ ಅದ. ಇದನ್ನೊಂದು ಕ್ವಶನ್ ಪೇಪರ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಓಕೆ, ನಾನೇನು ಹೇಳೋಂಗಿಲ್ಲ, ಯಾಕಂದರೆ ಆಲ್ರೆಡಿ ನಿಮ್ಗೆ ಟೈಮ್ ಜಾಸ್ತಿ ಆಗಿದೆ. ಇವಾಗ ಓದ್ಲಕ್ಕೂ ಟೈಮ್ ಇಲ್ಲ, ನೋಡ್ಲಕ್ಕೂ ಟೈಮ್ ಇಲ್ಲ. ನೀವೇ ಯಾವ ಸಬ್ಜೆಕ್ಟ್ ಇದಿರ್ತದೆ ಅದು ನೋಡ್ಕೋರಿ. ಸ್ವಲ್ಪ ಅಡ್ವಾನ್ಸ್ ಸಿಕ್ಕಿರ್ತದೆ. ನಾನಂತೂ ಎಲ್ಲ ಸಬ್ಜೆಕ್ಟ್ ಮಾಡಾಕತ್ತೀನಿ. ಹಾಗೆ ನಿಮ್ದು ಎಕ್ಸಾಮ್ ಮುಗಿಸ್ಕೊಂಬಂದ್ಮೇಲೆ ನೆಕ್ಸ್ಟ್ ಡೇ ಐತಿ ಅಂದರೆ ಇವೆಲ್ಲ ನೋಡಿ ರೆಫರ್ ಮಾಡಿ ಸ್ವಲ್ಪ ಒಂದು ಐಡಿಯಾ ಬರ್ತದೆ. ಸುಮ್ಮ ಟೈಮ್ ವೇಸ್ಟ್ ಮಾಡಿಬಿಡ್ರಿ. ಇಷ್ಟು ದಿನ ಮಾಡಿದೆ ಮನೋರಾಗ್ಯದ. ನೋಡಿರಿ 8, 9, 10, 11 ಏನದ ಇವು ಆನ್ಸರ್ ಎನಿ 3 ಅಂತ. ಫಾಲೋವಿಂಗ್ ಪ್ಯಾರಾಗ್ರಾಫ್ ಸೇಮ್ ಏನಾಗಿ ಹೇಳಿದ್ದೀನಲ್ವ ಅದೇ ಅದ ನೋಡಿರಿ. ಇದನ್ನು ಅದೇ ಒಂದು ಮೆಥಡಲ್ಲಿ ನಿಮ್ಗೇನದ ಕ್ವಶನ್ ಪೇಪರ್ ಇದ್ದಿರ್ತದೆ 6 ಮಾರ್ಕಿಂದು. 200 ವರ್ಡ್ಸ್ ಒಳಗೆ ಬರಿಬೇಕಂತ ಇದ್ರ ಬಗ್ಗೆ. ರೈಟ್, ಎಷ್ಟು ಕೊಟ್ಟಿದ್ದಾನೆ? 2 ಕ್ವಶನ್ ಕೊಟ್ಟು ನೋಡ್ರಿ. 2ರದಾಗ 1 ಬರಿಬೇಕು. ನೆಕ್ಸ್ಟ್ ಪ್ಯಾಸೇಜ್ ಕೊಟ್ಟನ, ಅದ್ರೊಳಗಿಂದು ಕೆಲವೊಂದು ಕ್ವಶನ್ ಕೇಳ್ಯಾನ. ಇವಕ್ಕೆ ಏನು ಮಾಡ್ಬೇಕು? ತಾವು ಆನ್ಸರನ್ನು ಬರೀಬೇಕು. ಓಕೆ, ನೆಕ್ಸ್ಟ್ ನೋಡಿರಿ, ಡೈಲಾಗ್ಸ್. ಎಕ್ಸ್ಕ್ಯೂಸ್ ಮೀ ಏನೋ ಕೇಳ್ತಾರೆ ಇಲ್ಲಿ. ಯಾರವರು? ಸಂತೋಷ್ ಅಂತ ನೋಡ್ರಿ. ಎಕ್ಸ್ಕ್ಯೂಸ್ ಮೀ ಡ್ಯಾಶ್ ಅಂತ ಎಟ್ ಆ್ಯನ್ ಹೋಟೆಲ್. ಓಕೆ, ರಿಸೆಪ್ಷನಿಸ್ಟ್ ಏನು ಹೇಳ್ತಾರೆ ನೋಡ್ರಿ. ಎಸ್ ಆಫ್ ಕೋರ್ಸ್ ಡ್ಯಾಶ್ ಅಂತಾರೆ ಅವರು. ಸಂತೋಷ್, ವಿ ಆರ್ 4 members ರಿಸೆಪ್ಷನ್ ಆ್ಯಂಡ್ ದೆನ್ ಯು ಕ್ಯಾನ್ ಟೇಕ್ 2 rooms. ಸಂತೋಷ್, ಓಕೆ ಸರ್. ಮತ್ತೇನೋ ಮುಂದೆ ಹೇಳ್ತಾರೆ ಅವರು, ಹೌದಲ್ವಾ? ಈ ಡೈಲಾಗ್ಸ್ಗಳನ್ನು ಕಂಪ್ಲೀಟ್ ಮಾಡಿರಿ ನೀವು. ನೆಕ್ಸ್ಟ್ ನೋಡಿರಿ, ಮತ್ತೆ ಒಂದೇನದ ಇಲ್ಲಿ ನಿಮಗೆ ಅಪ್ಲಿಕೇಶನ್, ಲೆಟರ್ ಆಫ್ ಅಪ್ಲಿಕೇಶನ್ ಅಥವಾ
ಒಂದು ಅಪ್ಲಿಕೇಶನ್ ಬರೀತದ, ಎದ್ರ ಬಗ್ಗೆ ಅದ ನೋಡಿರಿ. ನೆಲ್ಕೋ ಕಂಪ್ನಿ ಅದ ನೋಡ್ರಿ, ನೆಲ್ಕೋ ಕಂಪ್ನಿ. ಆಯಿತಾ. ನೆಕ್ಸ್ಟ್ ಕನ್ನಡ. ಎಸ್, ಆಲ್ರೆಡಿ ಒಂದು ಕಳಿಸಿದ್ದೀನಿ ನೋಡಿರಿ ನೀವು. ಕುಳಿತು ಕೆಮ್ಮೋ ಪ್ರಾಣಿ ಯಾವುದು ಅಂತ ಓದ್ಕೋರು ಸ್ವಲ್ಪ ಸರಿಯಾಗಿರ್ತಾವೆ. ಕ್ರಿಸ್ಮಸ್ ಮನೆಗೆ ಏನನ್ನು ಹೊತ್ತು ತಂದಿದೆ, ಮುದುಕಿ ಯಾರನ್ನು ಏನೆಂದು ಪ್ರಾರ್ಥಿಸುವಳು. ಎಲ್ಲನೂ ನೋಡಿರಿ, ಚೆನ್ನಾಗಿ ನೋಡಿ ಪ್ರಾಕ್ಟೀಸ್ ಮಾಡಿರಿ. ಭಗವಂತನ ಸೃಷ್ಟಿಯಲ್ಲಿರುವವರೆಲ್ಲ ಆತನ ಬಂಧುಗಳೇ. ಓ ಮೈ ಗಾಡ್ನೆಸ್. ನೆಕ್ಸ್ಟ್, ಒಂದಕ್ಕೆ ಸೂಚನೆ ಅನುಗುಣವಾಗಿ ಉತ್ತರವನ್ನು ಬರಿಬೇಕಂತ. ಓಕೆ, ನೋಡ್ರಿ ಎಲ್ಲವನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಯಾವುದಾದ್ರೂ ಒಂದನ್ನು ಕುರಿತು ಪ್ರಬಂಧವನ್ನು ಬರೀರಿ. ಕ್ರೀಡೆ ಮತ್ತು ನಮ್ಮ ಆರೋಗ್ಯದ ಬಗ್ಗೆ ಆದರೂ ಬರೀರಿ, ಮೂಢನಂಬಿಕೆ ಬಗ್ಗೆ ಆದರೂ ಬರೀರಿ. ಸೈನ್ಸ್ ವಿದ್ಯಾರ್ಥಿಗಳಿರ್ತೀರಿ, ನಿಮಗೆ ಮೂಢನಂಬಿಕೆ ಬಗ್ಗೆ ಚೆನ್ನಾಗಿ ಗೊತ್ತಿರ್ತದೆ. ನೆಕ್ಸ್ಟ್ ನೋಡ್ರಿ, ಇಂಗ್ಲೀಷ್. ಮತ್ತೆ ಒಂದು ಇಂಗ್ಲೀಷ್ ಬಂತು, ನೀವೇನದ ನೋಡ್ಕೋರಿ ನೀವೇ ಸರಿಯಾಗಿ. ಮತ್ತೆ ನಾನು ರಿಪೀಟ್ ಮಾಡಂಗಿಲ್ಲ, ಭಾಳ ಆತ ಕ್ವಶನ್ ಪೇಪರ್ಗಳು, ಟೈಮು ಜಾಸ್ತಿ ಆಗ್ತದೆ. ನಿಮ್ಗೆ ಯಾವ್ದು ಬೇಕು ಅದೇ ನೋಡ್ರಿ. ಓ ಮೈ ಗಾಡ್ನೆಸ್, ಸೇಮ್ ಅದೇ ಥರ ಅದ ನೋಡ್ರಿ. ಕ್ವಶನ್ ಪೇಪರ್ ಮಾತ್ರ ಸೇಮ್ ಇದ್ದಿರ್ತದೆ. ಯಾರು ಯಾವುದೇ ಕಾರಣಕ್ಕೆ ಮಾರ್ಕ್ಸನ್ನು ಕಳ್ಕೊಬೇಡ್ರಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಡೈಲಾಗ್ ಬತ್ತು ನೋಡಿ, ಮತ್ತು ಸೇಲ್ಸ್ ಮ್ಯಾನ್, ರೇಖಾ, ಇವೇ ರಿಪೀಟ್ ಆಗ್ತಾವೆ, ಮತ್ತೆ ರಿಪೀಟ್ ಆಗ್ತಾವೆ. ಹಂಗಾಗಿ ಇವುಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸ್ತಾವೆ, ಸಾಕು. ಓಕೆ, ಇಂಗ್ಲೀಷ್ ಮುಗೀತಾ. ಬತ್ತು ನೋಡ್ರಿ ಫಿಸಿಕ್ಸ್. ಫಿಸಿಕ್ಸ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಸುಮಾರು ಕ್ವಶನ್ ಪೇಪರ್ಗಳು ತಾಂದ ನೋಡ್ಬೋದು. ನೋಡಿದಿಲ್ಲ ಅಂದರೆ ನೋಡ್ರಿ, ಎಲ್ಲವನ್ನ ಚೆನ್ನಾಗಿ ನೋಡ್ರಿ. ಇದು ಸೆಕೆಂಡ್ ಪಿ ಯು ಸಿ ಇದೆ ಅದಲ್ವಾ? ಎಸ್, ಸೆಕೆಂಡ್ ಪಿ ಯು ಸಿ ಸೆಕೆಂಡ್ ಟೆಸ್ಟ್ ಡಿಸೆಂಬರ್. ಎಲ್ಲ ಹುಡುಗರು ಏನದ ನೀಟಾಗಿ ಕ್ವಶನ್ ಪೇಪರ್ ಕಳಿಸಿರಿ. ನಿಮ್ಮೆಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳ್ತೀನಿ ನೋಡ್ರಿ ನಾನಂತೂ. ಥ್ಯಾಂಕ್ ಯು ಸೋ ಮಚ್. ನೋಡ್ರಿ, ನೆಕ್ಸ್ಟ್ ಆನ್ಸರ್ ಎನಿ 2 ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಅಂತ. ಎಲ್ಲ ಕ್ವಶನ್ಸ್ಗಳನ್ನ ಚೆನ್ನಾಗಿ ನೋಡಿ ಪ್ರಾಕ್ಟೀಸ್ ಮಾಡಿರಿ. ಎನ್ಯುವಲಲ್ಲಿ ಹೆಲ್ಪ್ ಆಗ್ತಾವೆ ಇವು. ಇವು ನ್ಯೂಮರಿಕಲ್ಸ್ ನೋಡ್ರಿ. ಓಕೆ, ನೆಕ್ಸ್ಟ್ ಕೆಮಿಸ್ಟ್ರಿ. ಐ ಥಿಂಕ್ ಕೆಮಿಸ್ಟ್ರಿದು ಬೆಂಗಳೂರ್ದು ಇದ್ದಿರ್ಬೋದು ಅಂತ ಅನ್ಕೊತೀನಿ ನಾನು. ಬೆಂಗಳೂರ್ದು ಇದೆ ರೀ. ಓಕೆ, ನೋಡ್ರಿ ಏನಿದೆ ಅಂತ ಹೇಳಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ನೋಡಿ ಒಂದು ಐಡಿಯಾ ಬರ್ತದೆ. ನೋಡ್ಕೋತ ಹೋಗ್ರಿ ನೀವು. ಕ್ವಶನ್ ಪೇಪರ್ ಎಲ್ಲ ಸ್ಕ್ಯಾನ್ ಮಾಡ್ಬೇಕಂದ್ರೆ ಒಂದು ಐಡಿಯಾ ಬರ್ತದೆ ನಿಮಗೆ. 3 ಮಾರ್ಕಿಂದ ಯಾವ ಥರ ಕೇಳ್ತಾನ, ಏನೇನು ಕ್ವಶನ್ಸ್ ಕೇಳಿದ್ದಾನ ಅಂಥೇಳಿ ಒಂದು ಸ್ವಲ್ಪ ತಾವು ನೋಡಿರಿ. ಟೈಮ್ ಕೊಟ್ಟು ಓದಬೇಕು. ಕ್ವಶನ್ ಓದಿದ್ರೆ ಅರ್ಥ ಆಗ್ತದೆ ನಿಮಗೆ. ಹುಡ್ಕಾಡ್ಬೇಕು ಹೆಂಗೆ ಕೇಳ್ತಾನೆ ಕ್ವಶನ್ಗಳು ಅಂಥೇಳಿ. ಅದ್ರೊಳಗೆ ನೀವೇ ಕ್ವಶನ್ ವರ್ಕ್ ಮಾಡ್ಬೇಕು, ಇದು ಯಾಕೆ ಕೇಳೋದನ್ನು ಅಂತೇಳಿ. ಒಂದು ಸ್ವಲ್ಪ ಓದೋದರಿಂದ ಸ್ಕಿಲ್ ಅದರದು. ಸುಮ್ಮನೆ ಎಲ್ಲರಿಗೂ ಓದ್ಲಿಕ್ಕೆ ಬರೋಂಗಿಲ್ಲ. ಒಂದು ಸ್ವಲ್ಪ ಓದೋದು ಸ್ಕಿಲ್ ಯೂಸ್ ಮಾಡ್ಕೋಬೇಕು. ಹೋದ್ರೆ ಎಕ್ಸಾಮ್ ಸಮೀಪ ಅದಾವ. ಕೆಮಿಸ್ಟ್ರಿ ತುಂಬ ಡಿಫಿಕಲ್ಟ್ ಅಂತೀರಿ, ಇವೇ ಕ್ವಶನ್ಸ್ಗಳೇ ಪ್ರಾಕ್ಟೀಸ್ ಮಾಡಿರಿ. ಇವೇ ಬರ್ತಾವೆ ಸಾಕು ಎನ್ಯುವಲಿಗೆ. ಬಟ್ ಸೆಕೆಂಡ್ ಟೆಸ್ಟಿಗೆ ಹೇಳಂಗಿಲ್ಲ, ಯಾಕಂದ್ರೆ ನಿಮ್ಮದು ಲೆಕ್ಚರರ್ಸ್ ಮ್ಯಾಗೆ ಡಿಪೆಂಡ್ ಇದ್ದಿರ್ತದೆ ರೀ. ಅವ್ರದ್ದು ಎಕ್ಸ್ಪೀರಿಯನ್ಸ್ ಸರಿಯಾಗಿದ್ದಿತ್ತು, ಅವ್ರೇನಾದರೂ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳು ಅವೆಲ್ಲ ರೆಫರ್ ಮಾಡ್ತಿದ್ರು, ಅವ್ರಿಗೆ ಕ್ವಶನ್ ಪೇಪರ್ ಬಗ್ಗೆ ಗೊತ್ತಿದ್ದಿತ್ತು ಅಂದರೆ ಅವ್ರೇನದ ಇಂಥ ಕ್ವಶನ್ಸ್ಗಳು ಕೊಡ್ತಾರೆ. ಅವ್ರಿಗೆ ಏನೋ ಐಡಿಯಾ ಇದ್ದಿಲ್ಲ ಅಂದ್ರೆ ತಮ್ಮ ಮನ್ಸಿಗೆ ಬಂದು ಯಾವ್ದು ಹಾಕಿ ಅನ್ನೋದು ಎಕ್ಸಾಮ್ ಮುಗಿಸ್ತಾರೆ ಅವರು. ಹೌದಲ್ವಾ? ಬಯಾಲಜಿ ಮುಗೀತು. ಓಕೆ, ರೈಟ್. ಇಂಗ್ಲೀಷ್ ಇನ್ನೊಂದು ಅದ, ನೋಡ್ಕೋರಿ. ರೈಟ್. ಹಿಂದಿ ಫಸ್ಟ್ ಪಿ ಯು ಸಿ ಅದ, ಇದು ಬೇಡ. ಅದಕ್ಕೆ ಬಿಟ್ಟು ಮತ್ತೆ ನಾವು ನೋಡ್ಲೇನು ಇನ್ನೊಂದು ಸ್ವಲ್ಪ. ಎಸ್, ಸೆಕೆಂಡ್ ಪಿ ಯು ಸಿ ಕನ್ನಡ ಆಯಿತು ತುಮಕೂರು. ಸೆಕೆಂಡ್ ಪಿ ಯು ಸಿ ಆಲ್ಮೋಸ್ಟ್ ಅಲ್ಲಿ ಸೆಕೆಂಡ್ ಪಿ ಯು ಸಿ ಎಲ್ಲ ಆಗಿದೆ ರೀ. ಓಕೆ, ಸೊ ಈ ಒಂದು ವಿಡಿಯೋನ ತಾವು ಇಷ್ಟ ತನಕ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಇದೇ ಥರ ಸಪೋರ್ಟ್ ಮಾಡಿರಿ. ಮತ್ತೇನದ ಮುಂದಿನ ಒಂದು ವಿಡಿಯೋಲಿ ಸಿಗೋಣ ಅಂತ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಬಾಯ್.